ಏನಿಲ್ಲ, ಕ್ಷೇತ್ರದ ಜನತೆ ಮಾಗಡಿ ರಂಗನಾಥ ಕಾಲಭೈರವನ ನರಸಿಂಹಸ್ವಾಮಿ ಆಶೀರ್ವಾದದಿಂದ ಒಂದು ಅವಕಾಶವನ್ನು ನಮ್ಮ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು, ಡಿ ಕೆ ಸುರೇಶ್ ಅವರು ಮತ್ತು ಅವ್ರ ಕುಟುಂಬನೂ ಸೇರ್ಕೊಂಡಿದ್ದಾರೆ. ಕುಟುಂಬದ ಒತ್ತಾಯನೂ ಕೂಡ ಇದೆ ಅದರಲ್ಲಿ. ಮತ್ತು ನಮ್ಮ ಹೈಕಮಾಂಡ್ ಸಿದ್ದರಾಮಯ್ಯ ಅವರು ಇರ್ಬೋದು, ಖರ್ಗೆ ಸಾಹೇಬ್ ಇರ್ಬೋದು, ಈ ಹರಿಪ್ರಸಾದ್ ಅವರು ಇರ್ಬೋದು, ಮತ್ತು ಹೈಕಮಾಂಡ್ ಎಲ್ಲ ಸೇರಿ ಒಂದು ಅವಕಾಶವನ್ನು, ಜವಾಬ್ದಾರಿಯನ್ನು ಮಾಡಿಕೊಟ್ಟಿದ್ದಾರೆ. ಅದನ್ನು ಖಂಡಿತ ಯಶಸ್ವಿಯಾಗಿ ರಂಗನಾಥ ಸ್ವಾಮಿ ಆಶೀರ್ವಾದದಿಂದ ನಿಭಾಯಿಸ್ತೀನಿ ಅಂತಕ್ಕಂಥ ವಿಶ್ವಾಸ. ಈಗ ಯಾವ ಖಾತೆ ಮೇಲೆ ಇದು ಮಾಡಿದ್ರು? ಮುಖ್ಯಮಂತ್ರಿನೇ ನಮ್ಮವರಾದಾಗ ನಾವು ಖಾತೆ ಕೇಳೋದು ಸೂಕ್ತ ಅಲ್ಲ. ಅವ್ರು ಯಾವ ಖಾತೆ ಕೊಟ್ಟರು ಕೂಡ ಜವಾಬ್ದಾರಿಯಾಗಿ ಮಾಡ್ತೀವಿ. ಸರ್, ಸಚಿವ ಸ್ಥಾನ ಅವತ್ತಿಂದ ಕೂಡ ಸಾಕಷ್ಟು ಇದು ಮಾಡಿದ್ರು ಸರ್. ಮಾಗಡಿಗೆ 3ನೇ ಬಾರಿ ಸಚಿವರಾಗ್ತಾ ಇದ್ದಾರೆ ಸರ್. ಮೊದಲನೇ ಬಾರಿ ನಿಮ್ಮ ತಂದೆಯವರಾಗ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಖುಷಿ ಇದೆ ಸರ್ ನಿಮಗೆ? ಖುಷಿ ಏನಿಲ್ಲ. ನಮ್ಮ ತಂದೆಯವ್ರಿಗೆ ಆವಾಗ ಕೇವಲ 15 ದಿವಸ ಮಾತ್ರ ಅವಕಾಶ ಸಿಕ್ಕಿತ್ತು. ಬೊಮ್ಮಾಯಿ ಅವರು ಮತ್ತು ಸಿದ್ಧಲಿಂಗ ಸ್ವಾಮಿಗಳು ಮಾಡಿಕೊಟ್ಟಿದ್ದಂಥ ಅವಕಾಶ ಅದು ಕೇವಲ 15 ದಿವಸ ಮಾತ್ರ ಇತ್ತು. ಈಗ ನಮಗೆ ನಮ್ಮ ಮುಖ್ಯಮಂತ್ರಿಗಳು ಭಾಳ ವಿಶ್ವಾಸ ಇಟ್ಟು ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಭಾಳ ಸಂತೋಷ ಆಗ್ತಾಯಿದೆ ಸರ್. ಈಗ ಮಾಗಡಿ ತಾಲೂಕಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾಮಗಾರಿ ಮಾಡ್ತಾ ಇದ್ದೀರಾ ಸರ್. ಈಗ ಸಚಿವರಾಗ್ತಾ ಇದ್ದೀರಾ, ರಾಜ್ಯ ವ್ಯಾಪ್ತಿ ಹೋರಾಟ ಮಾಡಬೇಕು. ಈಗ ಮಾಗಡಿ ತಾಲೂಕಿನ ಬಗ್ಗೆ, ಅಭಿವೃದ್ಧಿ ಬಗ್ಗೆ ಹೆಂಗೆ ಸರ್ ನಿಮ್ಮ ಚಿಂತನೆ? ಎಲ್ಲನೂ ಕೂಡ ಮಾಡಲೇಬೇಕಾಗ್ತದೆ. ಜವಾಬ್ದಾರಿ ಇಟ್ಕೊಂಡೆ ರಾಜ್ಯ ವ್ಯಾಪ್ತಿನೂ ಕೂಡ ನಮ್ಮ ಜವಾಬ್ದಾರಿ ಕೊಟ್ಟಿದ್ದಾರೆ. ಕ್ಷೇತ್ರನೂ ಕೂಡ ಭಾಳ ಮುಖ್ಯ. ಈಗ ಹೇಳಿಲ್ವ, ಇನ್ನೊಂದು 2 ಅವರ್ ನಿದ್ದೆ ಕಡಿಮೆ ಮಾಡಬೇಕಾಗ್ತದೆ. ಜವಾಬ್ದಾರಿ ತೊಗೊಂಡು ಕೆಲಸ ಮಾಡ್ತೀವಿ. ಈಗ ಕ್ಷೇತ್ರದ ಜನತೆಗೆ ಏನು ಹೇಳ್ತೀರಾ ಸರ್? ಹೇಳಿಲ್ವ, 5 ಬಾರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ಶಾಸಕರಾಗಿ ಮಾಡಿದ್ದಾರೆ. ಇದಕ್ಕೆ ಗೌರವ ಕೊಟ್ಟು ಮುಖ್ಯಮಂತ್ರಿಗಳು ನನ್ನ ಸಚಿವರಾಗಿ ಮಾಡಿದ್ದಾರೆ. ಕ್ಷೇತ್ರ ಜನತೆಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ.